ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಸಿಹಿ ಮತ್ತು ಖಾರ ಪೊಂಗಲ್ ಒಟ್ಟಿಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಒಂದೇ ಸಲ ಬೇಯಿಸಿ ಫಟ್ ಅಂತ ಸುಲಭವಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕದೆ ಹಾಗೆ ಮಾಡ್ತಾ ಇರೋದ್ರಿಂದ ಖಾರ ಪೊಂಗಲ್ನೂ ಸಹ ನೀವು ದೇವ್ರ ನೈವೇದ್ಯಕ್ಕೆ ಬಳಸ್ಕೋಬೋದು. ಓಕೆ, ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮೊದಲು ಒಂದು ಬೌಲಲ್ಲಿ 1 ಕಪ್ಪಷ್ಟು ರೈಸನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 3/4 ಕಪ್ಪಷ್ಟು ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಯಾವ ಕಪ್ಪಲ್ಲಿ ತೊಗೊಳ್ತೀವೋ ಅದೇ ಮೆಸರ್ಮೆಂಟಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಳ್ಳಿ. 3ರಿಂದ 4 ಸಲ ನೀಟಾಗಿ ವಾಶ್ ಮಾಡಿ ಅರ್ಧ ಗಂಟೆ ಅಥವಾ 1 ಗಂಟೆ ಕಾಲ ನೆನೆಸಿಟ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ನೆನೆಸಿಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಪೊಂಗಲ್ಲು ಸಾಫ್ಟಾಗಿ ಬರುತ್ತೆ. ಈಗ ಕುಕ್ಕರಲ್ಲಿ ನೆನೆಸಿಟ್ಟಿರೋ ಅಂಥ ಅಕ್ಕಿ ಮತ್ತು ಹೆಸರುಬೇಳೆ ಹಾಕ್ಕೊಳ್ತಿದ್ದೀನಿ. ನಂತರ ನಾವು ನೀರನ್ನು ಹಾಕಬೇಕು. ಅದೇ ಕಪ್ಪಲ್ಲೇ ನಾನು 6ರಿಂದ 7 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಇನ್ನೂ ಹೆಚ್ಚಿಗೆನೂ ಹಾಕ್ಬೋದು, ಆದರೆ ಕುಕ್ಕರಲ್ಲಿ ನೀರೆಲ್ಲ ಆಚೆ ಬಂದ್ಬಿಡುತ್ತಲ್ವ, ಅದರಿಂದ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನಂತರ ನಾವು ಮತ್ತೆ ಸೇರಿಸ್ಕೊಳ್ಬೋದು, ತೊಂದರೆ ಇಲ್ಲ. ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 4ರಿಂದ 5 ವಿಸಿಲ್ ಕೂಗಿಸ್ಕೊಳ್ತೀನಿ. ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ಓಕೆ, ಇದು ಬೇಯ್ತಿರಲಿ. ಅಷ್ಟರಲ್ಲಿ ಸಿಹಿ ಪೊಂಗಲ್ಗೆ ಬೆಲ್ಲನ ಕರಗಿಸ್ಕೊಳ್ತಿದ್ದೀನಿ. 3/4 ಕಪ್ಪಷ್ಟು ಬೆಲ್ಲ ಹಾಗೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಇದು ಪೂರ್ತಿ ಮಿಕ್ಸ್ ಮಾಡಿ ನಾವು ಕರಗಿಸ್ಬೇಕು. ಅಂದರೆ ಪಾಕ ಬರೋದೇನು ಬೇಡ, ಜಸ್ಟ್ ನಮಗೆ ಕರಗಿದ್ರೆ ಸಾಕಾಗುತ್ತೆ. ಹಾಗೆ 2 ಏಲಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಏಲಕ್ಕಿ ನೀವು ಪೌಡ್ರ್ ಮಾಡಿನಾದರೂ ಸೇರಿಸ್ಕೊಳ್ಳಿ, ಅಥವಾ ಹೀಗೇ ಬಿಡಿಸ್ಬಿಟ್ಟು ಹಾಗೆ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು. ನೋಡಿ, ಇದು ಬೇಯ್ತಾ ಇರಲಿ. ಅಷ್ಟರಲ್ಲಿ ಪೊಂಗಲ್ ರೆಡಿ ಆಯಿತಾ ಅಂತ ನೋಡ್ತಿದ್ದೀನಿ. ನೋಡಿದ್ರಲ್ಲ, ಪರ್ಫೆಕ್ಟಾಗಿ ನಮಗೆ ರೆಡಿ ಆಗಿದೆ. ನೋಡಿ, ಸಾಫ್ಟಾಗಿದೆ. ಆ ಸ್ಪೂನಲ್ಲಿ ನಾವು ಮಿಕ್ಸ್ ಮಾಡೋವಾಗೇ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಅರ್ಧ ಸಿಹಿ ಪೊಂಗಲ್ಲು, ಅರ್ಧ ಖಾರ ಪೊಂಗಲ್ಗೆ ತೆಗೆದಿಟ್ಕೊಳ್ತೀನಿ. ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ತೊಗೊಳ್ಬೋದು, ಅರ್ಧನೇ ತೊಗೊಳ್ಬೇಕು ಅಂತ ಏನೂ ಇಲ್ಲ. ನಾನು ತೋರಿಸೋದು ಅರ್ಧ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಬೆಲ್ಲ ಪೂರ್ತಿ ಕರಗಿದೆ. ಈಗ ನಾವು ರೈಸನ್ನು ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬ ಸುಲಭವಾಗಿ ಒಂದೇ ಪಾಟಲ್ಲಿ ಮಾಡ್ಬೋದು ಫ್ರೆಂಡ್ಸ್. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದರೆ ರೈಸನ್ನು ಮಾತ್ರ ನೀವು ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು. ಒಂದು 3-4 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಆಗಬೇಕು. ಆ ಬೆಲ್ಲ ಎಲ್ಲ ರೈಸ್ಗೆ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಥಿಕ್ನೆಸ್ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಹದ ಬೇಕು ಅಂತ. ಗಟ್ಟಿ ಇದೆ ಅನಿಸಿದ್ರೆ ಇನ್ನೊಂದು ಕಪ್ಪಷ್ಟು ನೀರನ್ನು ಹಾಕ್ಬೋದು. ನಾನು ಬಿಸಿ ನೀರನ್ನೇ ಹಾಕ್ಕೊಳ್ತಿದ್ದೀನಿ. ನೀವು ತೊಂದರೆ ಇಲ್ಲ, ತಣ್ಣಗಿರೋಂಥ ನೀರನ್ನು ಸೇರಿಸ್ಬೋದು. ಈಗ ಪೂರ್ತಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಮಾತ್ರ ಕುದಿಸ್ಕೊಳ್ಳಿ. ತುಂಬ ಕುದಿಸಿದ್ರೂ ತಳ ಹಿಡಿಯುತ್ತೆ, ಅದರಿಂದ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ನಂತರ ಈಗ ನಾನು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ತಿದ್ದೀನಿ. 2 ಸ್ಪೂನಷ್ಟು ತುಪ್ಪನೂ ಹೆಚ್ಚಿಗೆ ಹಾಕಬಾರ್ದು. ಹೆಚ್ಚಿಗೆ ಹಾಕಿದ್ರೆ ಸಿಹಿ ಕಡಿಮೆ ಆಗಿಬಿಡುತ್ತೆ. ಒಂದು 20 ಗೋಡಂಬಿ ಸೇರಿಸಿ ಇದು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಬಾದಾಮಿ ಹಾಗೆಯೇ ಪಿಸ್ತಾ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ. 20 ಒಣ ದ್ರಾಕ್ಷಿನ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಅಂದರೆ ಒಣ ದ್ರಾಕ್ಷಿ ಒಂದು ಸ್ವಲ್ಪ ದಪ್ಪ ಆಗಿದ್ರೆ ನಮಗೆ ರೆಡಿ ಆಯಿತು ಅಂತ. ಆದರೆ ಸೀದಿಸಬಾರ್ದು. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇದನ್ನು ಫ್ರೈ ಮಾಡಬೇಕು. ನೋಡಿ, ರೆಡಿ ಆಯ್ತಲ್ವ. ಈಗ ಪೊಂಗಲಲ್ಲಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕುದೀತಾ ಇದೆ. ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿಬಿಡಿ. ನೋಡಿ, ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದಲ್ವಾ. ಖಾರ ಪೊಂಗಲ್ಲು ಸಿಹಿ ಪೊಂಗಲ್ಲು ಒಟ್ಟಿಗೆ ಮಾಡಿಕೊಂಡು ಹಬ್ಬಗಳಲ್ಲೇ ಅಂತಲ್ಲ, ನಾರ್ಮಲಾಗಿ ನೀವು ಬೆಳಗ್ಗೆ ಟೈಮಲ್ಲಿ ತಿಂಡಿಗೂ ಮಾಡ್ಕೊಳ್ಬೋದು. ಓಕೆ, ರೆಡಿ ಆಯಿತು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. 2 ಸ್ಪೂನಷ್ಟು ತುಪ್ಪ. ಇದಕ್ಕೂ ಅಷ್ಟೇ ತುಪ್ಪ ಇಷ್ಟು ಹಾಕಿದ್ರೆ ಸಾಕು. ಹಾಗೆ ತುಪ್ಪ ಕರಗ್ತಿದೆ. ಒಂದು 15 ಗೋಡಂಬಿನ ಸೇರಿಸ್ಕೊಳ್ತಿದ್ದೀನಿ. ಈ ಗೋಡಂಬಿನೂ ಪೂರ್ತಿ ಕಲರ್ ಚೇಂಜ್ ಆಗಬೇಕು. ನಂತರ 1 ಟೀ ಸ್ಪೂನಷ್ಟು ಮೆಣಸು, ಅದರಲ್ಲೂ ಅರ್ಧಂಬರ್ಧ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಸಿವೆನ ಹಾಕ್ಕೊಳ್ತೀನಿ. ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತೀನಿ. ಹಾಗೆಯೇ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ.
ಹಾಗೆ ಖಾರಕ್ಕೆ 5ರಿಂದ 6 ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಆ್ಯಸಿಡಿಟಿ ಇದೆ ಅನ್ನೋರು ನೀವು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಅರ್ಧ ಇಂಚು ಶುಂಠಿನ ತುರಿದು ಸೇರಿಸ್ಕೊಳ್ತಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೀನಿ ಅಂದರೂ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸೇದಿಸಬಾರ್ದು, ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ, ಜಸ್ಟ್ ಕಲರ್ಗೋಸ್ಕರ. ನೀವು ಬೇಡ ಅಂದ್ಕೊಂಡ್ರೆ ಅರಿಶಿನ ಸ್ಕಿಪ್ ಮಾಡಿಬಿಡಿ. ಓಕೆ, ನೋಡಿ ಒಗ್ಗರಣೆ ಸಹ ನಮಗೆ ರೆಡಿ ಆಗೋಯಿತು. ಈಗ ಇದನ್ನು ತೆಗೆದು ನಾವು ರೈಸಲ್ಲಿ ಹಾಕ್ಕೊಳ್ಳೋಣ. ಹಾಗೆಯೇ 1-2 ಸ್ಪೂನಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾವು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಬಿಸಿ ನೀರನ್ನು ಹಾಕ್ಬಿಟ್ಟು ಒಟ್ಟಿಗೆ ಮಿಕ್ಸ್ ಮಾಡ್ತಿದ್ದೀನಿ. 1-2 ಕಪ್ಪಷ್ಟು ಬಿಸಿನೀರು ಹಾಕ್ತಾಯಿದ್ದೀನಿ. ಖಾರ ಪೊಂಗಲ್ ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಅಲ್ವಾ, ಅದರಿಂದ ನೀವು ಈ ಪೊಂಗಲ್ನ ದೇವ್ರ ನೈವೇದ್ಯಕ್ಕೂ ಬಳಸ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಮೊದಲೇ ಉಪ್ಪು ಹಾಕ್ಬಿಟ್ರೆ ಒಗ್ಗರಣೆ ಎಲ್ಲ ಉಪ್ಪು ಆಗೋಗುತ್ತೆ. ಅದರಿಂದ ಪೂರ್ತಿ ಮಿಕ್ಸ್ ಮಾಡಿ ನಂತರ ಉಪ್ಪನ್ನು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ತೆಳು ನೋಡ್ಕೊಳ್ಳಿ. ಇಷ್ಟು ಇದ್ದರೆ ಸಾಕಾ, ಇನ್ನೂ ಸ್ವಲ್ಪ ನೀರಾಗಿ ಬೇಕಾ ಅಂತ. ನನಗಂತೂ ಈ ರೀತಿ ಇದ್ದರೆ ಇಷ್ಟ ಆಗುತ್ತೆ, ಅದರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಎರಡನ್ನೂ ಅಷ್ಟೇ ನೀವು ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಥಿಕ್ನೆಸ್ ಹಾಗೇ ಇರುತ್ತೆ. ಈಗ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ದೇವ್ರ ನೈವೇದ್ಯಕ್ಕೆ ನೀವು ಅಷ್ಟೇ ಈ ಸಲ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ನೋಡಿ, ಸಿಂಪಲಾಗಿ ರೆಡಿ ಆಗೋಯಿತು. ಹಾಗೆಯೇ ಸಿಹಿ ಪೊಂಗಲ್ಗೆ ನಾವು ತುಪ್ಪನ ಹಾಕ್ಕೊಳ್ಬೇಕು. ಹಾಗೆ ಖಾರ ಪೊಂಗಲ್ಗೆ ಚಟ್ನಿ ಅಥವಾ ಸಾಂಬಾರು ಮಾಡ್ಕೊಳ್ಬೋದು. ನೋಡಿ, ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತಾ ಫ್ರೆಂಡ್ಸ್? ಹಾಗಿದ್ರೆ ಟ್ರೈ ಮಾಡ್ತೀರಾ ಅಲ್ವಾ? ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.